Namaste everyone. So in this class we shall discuss about the significant figures. Already you would have learned this topic in chemistry. So I'm not going to give the in-depth information about significant figures. It will just be the brief introduction. So significant means important ಅಂತ ಹೇಳಿ ಅರ್ಥ. ಸೊ ನಾನು ಯಾವುದೋ ಒಂದು ಮೆಷರ್ ಮಾಡ್ತೀನಿ. ಸೊ ಏನೇನು ಮೆಷರ್ ಮಾಡ್ತೀನಿ ಅಂದರೆ ಲೆಂತ್ ಆಫ್ ಅನ್ ಆಬ್ಜೆಕ್ಟ್. ಸೊ 3 ಟ್ರಯಲ್ಸ್ನ ತಗೋತೀನಿ, ಮೀನ್ಸ್ 3 ಟೈಮ್ಸ್ನ ನಾನು ಮೆಷರ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನನಗೆ 16.4 ಸೆಂಟಿಮೀಟರ್ ಬರುತ್ತೆ. ಸೆಕೆಂಡ್ ಟೈಮ್ ಐ ಗಾಟ್ ಇಟ್ ಆಸ್ 16.5 ಸೆಂಟಿಮೀಟರ್. And the third time I got it as 16.6 centimeter. So I have measured the length of an object and I have got 3 trials. And 3 trials ಅಲ್ಲೂ ಅಬ್ಸರ್ವ್ ಮಾಡಿದ್ರೆ ಡೆಸಿಮಲ್ ಪಾಯಿಂಟ್ಗೆ ಮುಂಚೆ ನನಗೆ ಬಂದಿರೋ ಅಂಥ ವ್ಯಾಲ್ಯೂ 16 ಇದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ ನನಗೆ ಬಂದಿರೋ ಆನ್ಸರ್ ಸ್ವಲ್ಪ ಬೇರೆ ಬೇರೆ ಥರ ಬಂದಿದೆ. ಸೊ ಹೇಗೆ ಡಿಫೈನ್ ಮಾಡ್ತೀವಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ 2 ಡಿಜಿಟ್ಸ್. ಸೊ ಇಲ್ಲಿ 3 ಡಿಜಿಟ್ ಇದೆ, ಏನಕ್ಕೆ ಮ್ಯಾಮು ಬರೀ 2 ಡಿಜಿಟ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಬೇಡಿ. ಸೊ ದಿಸ್ ಆಸ್ ಅ ಹೋಲ್ 1 ಡಿಜಿಟ್ ಆ್ಯಂಡ್ ದಿಸ್ ಆಸ್ ಅ ಹೋಲ್ ದ ಅನದರ್ ಡಿಜಿಟ್. ಸೊ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಕನ್ಸಿಸ್ಟ್ ಆಫ್ 2 ಡಿಜಿಟ್. ಒಂದನ್ನ ನಾವು ಸರ್ಟೈನ್ ಅಂತ ಹೇಳ್ತೀವಿ. ಸರ್ಟೈನ್ ಅಂತ ಹೇಳಿದ್ರೆ ಅದು ಚೇಂಜ್ ಆಗ್ತಾ ಇಲ್ಲ. ಯಾವುದು ಚೇಂಜ್ ಆಗ್ತಿಲ್ಲ? 16 ಅನ್ನೋ ವ್ಯಾಲ್ಯೂ ಚೇಂಜ್ ಆಗ್ತಿಲ್ಲ. ಸೊ ಇಟ್ ಈಸ್ ಸರ್ಟೈನ್. ಸರ್ಟೈನ್ ಮೀನ್ಸ್ ಇಟ್ ರಿಮೇನ್ಸ್ ಸೇಮ್ ಆಸ್ ಇಟ್ ಈಸ್. And it also consists of another digit which is uncertain. So significant figure consists of certain and as well as it consists of uncertain digit. So certain plus uncertain together forms what? Significant figures. ಸೊ ಇದನ್ನ ಸರ್ಟೈನ್ ಅಂತನಾದ್ರೂ ಬರ್ಕೋಬಹುದು, ಇಲ್ಲ ರಿಲಯಬಲ್ ಅಂತ ಹೇಳ್ತೀವಿ. ಸೊ ಫಿಸಿಕ್ಸ್ ಕಂಟೆಕ್ಸ್ಟ್ ಅಲ್ಲಾದರೆ ವಿ ಮೇಕ್ ಯೂಸ್ ಆಫ್ ಅ ವರ್ಡ್ ರಿಲಯಬಲ್. ಸೊ ರಿಲಯಬಲ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಥ, ಕರೆಕ್ಟ್ ಅಂತ ಹೇಳಿ ಅರ್ಥ. ಸೊ ಸಿಗ್ನಿಫಿಕೆಂಟ್ ಫಿಗರ್ಗೆ ಏನಂತ ಡೆಫಿನೇಷನ್ ಬರ್ಕೋತೀರಾ? ಇಟ್ ಕನ್ಸಿಸ್ಟ್ ಆಫ್ ರಿಲಯಬಲ್ ಅಂಡ್ ಅನ್ಸರ್ಟೈನ್ ಡಿಜಿಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 16 ಅನ್ನೋದು ಸರ್ಟೈನ್. ಸರ್ಟೈನ್ ಅನ್ನೋ ವರ್ಡ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ರಿಲಯಬಲ್ ವರ್ಡ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ಇಟ್ ಕನ್ಸಿಸ್ಟ್ ಆಫ್ ಸರ್ಟೈನ್ ಆರ್ ಇಟ್ ಕನ್ಸಿಸ್ಟ್ ಆಫ್ ರಿಲಯಬಲ್ ಡಿಜಿಟ್ ಆ್ಯಂಡ್ ಇಟ್ ಆಲ್ಸೋ ಕನ್ಸಿಸ್ಟ್ ಆಫ್ ಅನ್ಸರ್ಟೈನ್ ಡಿಜಿಟ್. ಅನ್ಸರ್ಟೈನ್ ಅಂತ ಹೇಳಿದ್ರೆ ಯಾವ ಡಿಜಿಟ್ ಚೇಂಜ್ ಆಗ್ತಾ ಹೋಗ್ತಿದೆ ಅದನ್ನು ನಾವು ಅನ್ಸರ್ಟೈನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಚೇಂಜ್ ಆಗ್ತಿರೋದು ಯಾವುದು? ಡೆಸಿಮಲ್ ಪಾಯಿಂಟ್ ಆದಮೇಲೆ ಬರುತ್ತಿರುವಂಥ ನಂಬರ್ಸ್, ದಟ್ ಈಸ್ 4, 5, 6 ಆರ್ ದ ಅನ್ಸರ್ಟೈನ್ ಡಿಜಿಟ್ಸ್. So there are certain rules which has to be followed in significant figures. Especially there are 5 such rules. So one by one now discuss ಮಾಡ್ತಾ ಹೋಗೋಣ. So the very first rule goes like this. So all the non-zero digits are significant. So here the significant means ಇಂಪಾರ್ಟೆಂಟ್ ಅಂತ ಅರ್ಥ. ಇಂಪಾರ್ಟೆಂಟ್ ಅಂತ ಹೇಳಿದ್ರು ಒಂದೇ, ಅಥವಾ ನಾವು ಅದನ್ನು ಕನ್ಸಿಡರ್ ಮಾಡಬೇಕು, ಅದಕ್ಕೆ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ರು ಒಂದೇ. ಸೊ ಆಲ್ ದ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇಲ್ಲಿ 2 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ದ ಡಿಜಿಟ್ಸ್ ವಿತೌಟ್ ದ ಡೆಸಿಮಲ್ ಪಾಯಿಂಟ್ ಆ್ಯಂಡ್ ದ ಡಿಜಿಟ್ ವಿತ್ ದ ಡೆಸಿಮಲ್ ಪಾಯಿಂಟ್. ಸೊ ಫಾರ್ ಎಕ್ಸಾಂಪಲ್ 343 ನ ಕನ್ಸಿಡರ್ ಮಾಡ್ತೀನಿ ದ ವೆರಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ. ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ವಿತ್ ಡೆಸಿಮಲ್ ಪಾಯಿಂಟ್ ಒಂದು ನಂಬರ್ನ ಚೂಸ್ ಮಾಡ್ತೀನಿ. ಸೊ ದಟ್ ಈಸ್ 243.25 ಅಂತ ಹೇಳೋಂಗಿಲ್ಲ. ಪಾಯಿಂಟ್ ಆದಮೇಲೆ ಏನಿದ್ರು ಅದನ್ನು ಸಿಂಗಲ್ ನಂಬರ್ಸ್ ಆಗಿ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. 243.25 ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಡೇಟಾ ಪ್ರಕಾರ ಇಟ್ ಹ್ಯಾಸ್ ಟು ಬಿ ನಾನ್ ಝೀರೋ ಅಂತ ಹೇಳಿದ್ರೆ ಅದರಲ್ಲಿ ಝೀರೋ ಇರಬಾರ್ದು. ಸೊ ನಾನು ಕನ್ಸಿಡರ್ ಮಾಡ್ತಿರೋಂಥ 2 ಎಕ್ಸಾಂಪಲಲ್ಲೂ ಝೀರೋ ಇಲ್ಲ. ಸೊ ಹಾಗಿದ್ದ ಟೈಮಲ್ಲಿ ಎಲ್ಲ ಡಿಜಿಟ್ನು ನೀವು ಕನ್ಸಿಡರ್ ಮಾಡಬೇಕು. ಸೊ 1, 2, 3. ಸೊ ಹಿಯರ್
the 3 is the significant figures. Again, here there is no 0, so thereby 1, 2, 3, 4, 5. So all the digits has to be considered. So 5 is the significant figures. So inna ಒಂದು example ತಗೊಳ್ಳೋಣ. 743.258. So 0 ಇಲ್ಲ ಇಲ್ಲಿ, ಸೊ ದೇರ್ ಬೈ ಎಲ್ಲ ಡಿಜಿಟ್ಸ್ನು ಕನ್ಸಿಡರ್ ಮಾಡಬೇಕು. ಸೊ 6 ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಫಾರ್ ದಿಸ್. ಸೊ 0 ಇಲ್ದಿರ ಇರೋ ಸಂದರ್ಭದಲ್ಲಿ ಎಲ್ಲ ಡಿಜಿಟ್ನು, ಬೀಟ್ ದ ಡಿಜಿಟ್ಸ್ ವಿತೌಟ್ ದ ಡೆಸಿಮಲ್ ಪಾಯಿಂಟ್ ಆರ್ ವಿತ್ ದ ಡೆಸಿಮಲ್ ಪಾಯಿಂಟ್, ಎಲ್ಲ ನಂಬರ್ಸ್ನು ನೀವು ಕನ್ಸಿಡರ್ ಮಾಡ್ತೀರಾ. ಹೆನ್ಸ್ ದೇ ಆರ್ ಸಿಗ್ನಿಫಿಕೆಂಟ್. ಸೊ ದ ರೂಲ್ ನಂಬರ್ 2. All the zeros between the non-zero digits are significant irrespective of the decimal point. So ಹಾಗಂದ್ರೆ ಯಾವುದಾದ್ರೂ non-zero digit ನ ಕನ್ಸಿಡರ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ 34, ಈ ಕಡೆ 56 ನ ಕನ್ಸಿಡರ್ ಮಾಡ್ತೀನಿ. All the zeros between two non-zero digits. ಸೊ ಇಲ್ಲಿ non-zero digits ಯಾವುದು? 3 and 4 are the non-zero digits. ಈ ಕಡೆ ನೋಡಿದ್ರೆ 5 and 6 are the non-zero digits. ಇದರ ಮಧ್ಯ ಇರೋ ಅಂತ zeros ಕೂಡ ಇಂಪಾರ್ಟೆನ್ಸ್ ಪಡ್ಕೊಳುತ್ತೆ. ಇದ್ರ ಮಧ್ಯ ಇರೋ ಅಂತ zeros-ಗೂನು ವ್ಯಾಲ್ಯೂ ಕೊಡಬೇಕಾಗುತ್ತೆ. ಸೊ ದೇರ್ ಬೈ ದ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 3, 4, 5, 6, 7. The another example. So I have considered the decimal point irrespective of the decimal point ಅಂತ ಇದೆ. ಸೊ ಇವಾಗಲೂ ಕೂಡ ನಾವು ಆ ಝೀರೋಗೆ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಸೊ ಹಿಯರ್ 3, 4, 5, 6, 7. So another example. So the zeros will get the value here. So thereby it's 5. So ಆ ಪರ್ಟಿಕ್ಯುಲರ್ ನಂಬರ್ಗಳ ಮಧ್ಯ ಇರೋಂಥ ಝೀರೋಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ವೆದರ್ ದ ಡಿಜಿಟ್ಸ್ ಆರ್ ವಿತೌಟ್ ದ ಡೆಸಿಮಲ್ ಪಾಯಿಂಟ್ ಆರ್ ವಿತ್ ದ ಡೆಸಿಮಲ್ ಪಾಯಿಂಟ್, ಅದನ್ನ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಸೊ ದ ರೂಲ್ ನಂಬರ್ 3. ಸೊ ದಿಸ್ ಸ್ಟೇಟ್ಮೆಂಟ್ ಸೀಮ್ಸ್ ಔಟ್ ಟು ಬಿ ವೆರಿ ಮಚ್ ಕಾಂಪ್ಲಿಕೇಟೆಡ್. ಸೊ ಹಾಗಾಗಿ ನಾನು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ಫಸ್ಟು. ಸೊ ಎಂಥ ಎಕ್ಸಾಂಪಲ್ನ ತಗೋಬೇಕು ಅಂತ ಹೇಳಿದ್ರೆ, ಇಫ್ ದ ನಂಬರ್ ಈಸ್ ಲೆಸ್ ದ್ಯಾನ್ 1. ಸೊ ಲೆಸ್ ದ್ಯಾನ್ 1 ಅಂತ ಹೇಳಿದ್ರೆ ಕಂಡೀಷನ್ ಇಸ್ 0 ಪಾಯಿಂಟ್ ಅಲ್ಲಿ ಇರುವಂತ ಡಿಜಿಟ್ಸ್ಗೆ ಮಾತ್ರ ಅಪ್ಲೈ ಮಾಡ್ಕೋತೀವಿ. ಸೊ 0 ಪಾಯಿಂಟ್ ಅಲ್ಲಿ ಇದ್ರೆ ಅದು ಲೆಸ್ ದ್ಯಾನ್ 1 ಅಂತ ಅರ್ಥ. ಸೊ ಆ ಟೈಮಲ್ಲಿ ಮಾತ್ರ ನಾವು ಥರ್ಡ್ ರೂಲ್ನ ಅಪ್ಲೈ ಮಾಡ್ತೀವಿ. ಇವಾಗ ಸ್ಟೇಟ್ಮೆಂಟ್ಗೆ ಬರ್ತೀನಿ. ಸೊ ಇಫ್ ದ ನಂಬರ್ ಈಸ್ ಲೆಸ್ ದ್ಯಾನ್ 1. So less than 1 means the condition has to be 0 point some zeros followed by one number ಇದ್ದಾಗ ಮಾತ್ರ ಈ ಒಂದು ರೂಲ್ನ ಅಪ್ಲೈ ಮಾಡ್ತೀವಿ. The zeros on the right. So ಎಲ್ಲಿರೋ ಅಂತ zeros on the right of the decimal point. So ಇದು decimal point. So ಆ decimal pointಗೆ, so this is the decimal point. ಆ decimal pointಗೆ right ಇರೋ ಅಂತದಾದ್ರೆ ಇದು 0, 0 and 0. So ರೈಟ್ ಸೈಡ್ ಅಲ್ಲಿ ಇರುವಂತ ಝೀರೋಸು. ಸೊ ಆನ್ ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್, ಬಟ್ ಟು ದ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಝೀರೋ. ಫಸ್ಟ್ ನಾನ್ ಝೀರೋ ನಂಬರ್ ಯಾವ್ದಿಲ್ಲಿ? 2 ಅನ್ನೋದು ಫಸ್ಟ್ ನಾನ್ ಝೀರೋ ನಂಬರ್. ಅದಕ್ಕೆ ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಮತ್ತೆ ಈ ಕಡೆಗೆ ಬರ್ತೀವಿ 0. ಸೊ ಇವೆಲ್ಲ ಏನಂತ ಕನ್ಸಿಡರ್ ಮಾಡ್ತೀರಾ? ನಾಟ್ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ. ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ರೆ ಅದಕ್ಕೆ ನೀವು ವ್ಯಾಲ್ಯೂ ಕೊಡಬಾರ್ದು ಅಥವಾ ಅದನ್ನ ನೀವು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ಅರ್ಥ. ಸೊ ಎಲ್ಲಿರೋ ಅಂತ ಝೀರೋಸು ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಅಂಡ್ ಟು ದ ಲೆಫ್ಟ್ ಆಫ್ ದ ನಾನ್ ಝೀರೋ ಡಿಜಿಟ್. ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಅಂದ್ರೆ ಈ 3 ಝೀರೋಸ್ನ ಕನ್ಸಿಡರ್ ಮಾಡ್ತೀರಾ. ಟು ದ ಲೆಫ್ಟ್ ಆಫ್ ದ ನಾನ್ ಝೀರೋ ಡಿಜಿಟ್ ಅಂತ ಹೇಳಿದ್ರೆ 3 zeros followed by this 0 also. ಸೊ ಇದು ಕಂಪ್ಲೀಟ್ ಏನಾಗ್ಬಿಡುತ್ತೆ ಇವಾಗ? ನಾಟ್ ಸಿಗ್ನಿಫಿಕೆಂಟ್. ಸೊ ವ್ಯಾಲ್ಯೂ ಕೊಡೋ ಹಾಗಿಲ್ಲ ನೀವು ಇದಕ್ಕೆ. ಸೊ ದೇರ್ ಬೈ ದ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3 ಫಾರ್ ದಿಸ್. ಸೊ ಅನದರ್ ಎಕ್ಸಾಂಪಲ್. ಸೊ ಅನದರ್ ಎಕ್ಸಾಂಪಲ್ ನಾನು 0.23
0.08 ಅಂತ ತಗೋತೀನಿ. ಓಕೆ, ಸೊ ಇದಕ್ಕೆ ಕ್ಯಾರಿ ಔಟ್ ಮಾಡೋಣ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ಗೆ ರೈಟ್ ಸೈಡ್ ಯಾವುದೇ ಝೀರೋ ಇಲ್ಲ. ಸೊ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ದ ಡೆಸಿಮಲ್ ಪಾಯಿಂಟ್, ಅದಕ್ಕೆ ರೈಟ್ ಸೈಡ್ ಯಾವುದೇ ರೀತಿಯಾದ ಝೀರೋ ಇಲ್ಲ. ಓನ್ಲಿ ಲೆಫ್ಟ್ ಸೈಡ್ ಒಂದು ಝೀರೋ ಇದೆ, ಅದೇನಾಗ್ಬಿಡುತ್ತೆ ಇವಾಗ ನಾಟ್ ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ನಾಟ್ ಸಿಗ್ನಿಫಿಕೆಂಟ್. ಬಟ್ ಮಧ್ಯದಲ್ಲಿ ಇರುವಂತ ಝೀರೋ ಇಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಯಾಕೆಂದ್ರೆ ರೂಲ್ ನಂಬರ್ 2 ಪ್ರಕಾರ ಆಲ್ ದ ಝೀರೋಸ್ ಬಿಟ್ವೀನ್ ದ ನಾನ್ ಝೀರೋ ಡಿಜಿಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಸೊ ಇವು 4 ಕನ್ಸಿಡರ್ ಮಾಡ್ತೀವಿ. ಸೊ ದ ವೆರಿ ಫಸ್ಟ್ ಝೀರೋ ವಿಲ್ ಬಿ ನಾಟ್ ಸಿಗ್ನಿಫಿಕೆಂಟ್. ಸೊ the rule number 4 and the rule number 5 simultaneous ಆಗಿ ಕ್ಯಾರಿ ಔಟ್ ಮಾಡ್ಕೋತಾ ಹೋಗೋಣ. Why? Because one is with the decimal point, the other one is without the decimal point. So first statement ಓದ್ಬಿಡ್ತೀನಿ. The zeros, again here also the zeros. At the end, here also at the end of a number without the decimal point in the case of rule number 4, but with the decimal point in the case of rule number 5. So illadre not significant, illadre significant. So idikke example ತಗೊಂತಾ ಹೋಗೋಣ. So it is the digits are without the decimal point. So ಇಲ್ಲಿ ಯಾವುದೇ ರೀತಿಯಾದ decimal point ಇಲ್ಲ. So ಇಲ್ಲಿ ಬರೋದಾದ್ರೆ decimal point ನ ತಗೋಬೇಕು. So this is without the decimal point and this is with the decimal point. ಏನ್ ಹೇಳ್ತಿದೆ ರೂಲ್ ನಂಬರ್ 4 ಪ್ರಕಾರ? The zeros at the end of a number without the decimal point are not significant. ಅಂದ್ರೆ ನೀವು ಅದಕ್ಕೆ ವ್ಯಾಲ್ಯೂ ಕೊಡೋ ಹಾಗಿಲ್ಲ. ಸೊ ಎಷ್ಟು ಝೀರೋಸ್ ಇದೆ ಇಲ್ಲಿ? 3 zeros ಇದೆ. ಸೊ ದೀಸ್ 3 zeros ಆ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಕೊಡೋ ಹಾಗಿಲ್ಲ. ಸೊ there is no value for this. So 4 is the significant figures. Second, that is rule number 5 ಗೆ ಬರೋಣ. The zeros at the end of a number with a decimal point are significant. ಸೊ ಅದಕ್ಕೆ ನೀವು ವ್ಯಾಲ್ಯೂ ಕೊಡಬೇಕು. ಸೊ thereby ಇಲ್ಲಿ ಇರುವಂಥದ್ದು 2 0, ಅದಕ್ಕೆ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಯಾವಾಗ? ಡೆಸಿಮಲ್ ಪಾಯಿಂಟ್ ಇದ್ದಾಗ. ಸೊ 1 2 3 4 5 6. 6 is the significant figure. ಸೊ ಇನ್ನ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಡೆಸಿಮಲ್ ಪಾಯಿಂಟ್ ಇಲ್ಲ, ಸೊ ನೀವು ಎಂಡಲ್ಲಿ ಇರುವಂತ ಝೀರೋಸ್ಗೆ ವ್ಯಾಲ್ಯೂ ಕೊಡೋ ಹಾಗಿಲ್ಲ. ಸೊ ದೇರ್ ಬೈ 1 2 3 4 5 5 is the significant figure. ಸೊ ಅದನ್ನೇ ಎಕ್ಸಾಂಪಲ್ ತಗೋತೀನಿ ನಾನು, ಬಟ್ ಒಂದು ಡೆಸಿಮಲ್ ಪಾಯಿಂಟ್ ಇಡ್ತೀನಿ ಇಲ್ಲಿ. ಸೊ 1, ಸೊ ಡೆಸಿಮಲ್ ಪಾಯಿಂಟ್ ಇದೆ, ಎಂಡಲ್ಲಿ ಇರುವಂತ ಝೀರೋಸ್ನ ಕನ್ಸಿಡರ್ ಮಾಡಬೇಕು. ಸೊ 1 2 3 4 5 6 7. ಸೊ ನಾನು ತಗೊಂಡಿರೋಂಥ ಡಿಜಿಟ್ಸ್ ಎರಡೂ ಕಡೆ ಸೇಮೇ, ಬಟ್ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತ ಹೇಳಿದಾಗ ಝೀರೋ ಕನ್ಸಿಡರ್ ಮಾಡಬಾರ್ದು, ಡೆಸಿಮಲ್ ಪಾಯಿಂಟ್ ಇದ್ದಾಗ ಝೀರೋನ ಕನ್ಸಿಡರ್ ಮಾಡಬೇಕು. ಸೊ ಐ ಹ್ಯಾವ್ ಟೇಕನ್ ಫ್ಯೂ ಸಚ್ ಎಕ್ಸಾಂಪಲ್ಸ್ ಟು ಸಾಲ್ವ್. ಸೊ ಫಸ್ಟ್ 2ನ ಅಬ್ಸರ್ವ್ ಮಾಡಿದ್ರೆ ನೀವು, ಇಟ್ ಈಸ್ ಅಕಾರ್ಡಿಂಗ್ ಟು ದ ರೂಲ್ ನಂಬರ್ 1. ಸೊ ಏನ್ ಹೇಳುತ್ತೆ ರೂಲ್ ನಂಬರ್ 1? ಸಪೋಸ್ ಆ ಪರ್ಟಿಕ್ಯುಲರ್ ಡಿಜಿಟ್ ಅಲ್ಲಿ ನಾನ್ ಝೀರೋ ನಂಬರ್ಸ್ ಇದ್ರೆ, ಡೆಸಿಮಲ್ ಪಾಯಿಂಟ್ ಇಲ್ದಿರ ಇರ್ಲಿ, ಡೆಸಿಮಲ್ ಪಾಯಿಂಟ್ ಇರ್ಲಿ, ಎಲ್ಲಾ ಡಿಜಿಟ್ಸ್ನು ನೀವು ಕನ್ಸಿಡರ್ ಮಾಡಬೇಕು. ಸೊ 4 is the significant figure. So here 1 2 3 4 5. Next, so according to the second rule, the zeros in between the non-zero digits. So non-zero digits ಮಧ್ಯ ಝೀರೋ ಇದ್ದಾಗ ಅದಕ್ಕೆ ಡೆಸಿಮಲ್ ಪಾಯಿಂಟ್ ಇರ್ಲಿ ಇಲ್ದಿರ ಇರ್ಲಿ ಎಲ್ಲಾ ಝೀರೋಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಇಟ್ ಈಸ್ 1 2 3 4 5 6. ಸೊ ಹಿಯರ್ 1 2 3 4 5 6 7. ನೆಕ್ಸ್ಟ್, ಸಪೋಸ್ ಅದು ಲೆಸ್ ದ್ಯಾನ್ 1 ಇದ್ದಾಗ, ಸೊ ಲೆಸ್ ದ್ಯಾನ್ 1 ಅಂತ ಹೇಳಿದ್ರೆ ಇಟ್ ಈಸ್ 0 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ ಅರ್ಥ. ಸೊ ಹಾಗಿದ್ದಾಗ ಆ ನಾನ್ ಝೀರೋ ನಂಬರ್ ಇಲ್ಲಿ 3,
ಆ 3 ಮುಂಚೆ ಏನೇನೆಲ್ಲ ಝೀರೋ ಇದೆ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋ ಹಾಗಿಲ್ಲ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಬೇಕು. ಸೊ ಇಟ್ ಈಸ್ 3 is the significant figure. Next, according to the rule number 4 and rule number 5, ಎರಡಾಗಿ ಡಿವೈಡ್ ಮಾಡ್ಕೋತೀವಿ. ಒಂದು ವಿತೌಟ್ ದ ಡೆಸಿಮಲ್ ಪಾಯಿಂಟ್, ದ ಅದರ್ ಒನ್ ಇಸ್ ವಿತ್ ದ ಡೆಸಿಮಲ್ ಪಾಯಿಂಟ್. ಸಪೋಸ್ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತ ಹೇಳಿದಾಗ ಎಂಡಲ್ಲಿ ಇರೋ ಅಂತ ಝೀರೋಗೆ ವ್ಯಾಲ್ಯೂ ಕೊಡಬಾರ್ದು. ಯಾವಾಗ? ವೆನ್ ಯು ಡೋಂಟ್ ಹ್ಯಾವ್ ದ ಡೆಸಿಮಲ್ ಪಾಯಿಂಟ್, ದ ಝೀರೋಸ್ ಅಟ್ ದ ಎಂಡ್ ಡಸ್ ನಾಟ್ ಗೆಟ್ ಎನಿ ವ್ಯಾಲ್ಯೂ. ಸೊ 1 2 3 4 5 6. ನೆಕ್ಸ್ಟ್, ಡೆಸಿಮಲ್ ಪಾಯಿಂಟ್ ಇದ್ದಾಗ ಎಂಡಲ್ಲಿ ಇರೋಂಥ ಝೀರೋಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ 3 4 5 6 7 8 9. ಸಪೋಸ್ ಈ ಫಾರ್ಮ್ಯಾಟ್ ಅಲ್ಲಿ ಇದೆ, ಏನೋ ಒಂದು ನಂಬರ್ ಕೊಟ್ಟಿದ್ದಾರೆ ಇಂಟು 10^5. ಸೊ ಫಾರ್ ಎಕ್ಸಾಂಪಲ್ ದ ಫಸ್ಟ್ ಒನ್ನೇ ಕನ್ಸಿಡರ್ ಮಾಡಿದ್ರೆ 1285 ಇಂಟು 10^3 ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ 10^3 ಇದೆ ಅಂದ್ಬಿಟ್ಟು 10ನ ಒಂದು ಡಿಜಿಟ್, 0ನ ಇನ್ನೊಂದು ಡಿಜಿಟ್ ಆಗಿ ಕನ್ಸಿಡರ್ ಮಾಡಬಾರ್ದು. ಸೊ 10 ಪವರ್ ಏನೇ ಕೊಟ್ಟಿರ್ಲಿ ಸಿಗ್ನಿಫಿಕೆಂಟ್ ಫಿಗರ್ಗೆ ಅದು ಆಡ್ ಆನ್ ಆಗಲ್ಲ. ಸೊ 1 2 3 4 5. ಸೊ ಇನ್ನ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ 343.28 ಇಂಟು 10^10 ಇದೆ ಅಂತ ಅನ್ಕೊಳ್ಳಿ. ಸೊ ಏನೇ ಇರಲಿ 10 ಪವರು ಅದನ್ನ ಕನ್ಸಿಡರ್ ಮಾಡಬಾರ್ದು. ಸೊ ಇರೋ ಡಿಜಿಟ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಇಟ್ ಈಸ್ 5. ಸೊ ದಿಸ್ is how you are going to calculate the significant figures.